ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ನಡೆದಿರುವ ಘಟನೆಯ ವಿಡಿಯೋ ನೋಡಿದವರು ಬೆಚ್ಚಿ ಬಿದ್ದಿದ್ದಾರೆ. ನಮ್ಮ ಸಮಾಜದಲ್ಲಿ ಹೀಗೂ ಮನುಷ್ಯರ ಜೊತೆ ವರ್ತಿಸ್ತಾರಾ? ಇದಂತಹ ಅನಾಗರಿಕ ಕೃತ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಪ್ಪು ಮಾಡಿದ್ರೂ ಕೂಡ ಅದಕ್ಕೆ ಹೀಗ ಪ್ರತಿಕ್ರಿಯಿಸೋದು ಅಂತ ವಿಡಿಯೋ ನೋಡಿರುವ ಪ್ರತಿಯೊಬ್ಬರೂ ಪ್ರತಿಕ್ರಿಯಿಸಿದ್ದಾರೆ. ಆದರೆ ಆದಿ ಉಡುಪಿ ಬೆತ್ತಲೆ ಪ್ರಕರಣದ ರೂವಾರಿ ಎಂದೇ ಗುರುತಿಸಲ್ಪಟ್ಟು ಆ ಪ್ರಕರಣದಲ್ಲಿ ಪ್ರಧಾನ ಆರೋಪಿಯಾಗಿದ್ದವರೇ ಈಗ ಶಾಸಕರಾಗಿರುವಾಗ ಇಂತಹ ಪ್ರಕರಣ ನಡೆಯುವುದರಲ್ಲಿ ಅಚ್ಚರಿ ಏನಿಲ್ಲ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಮಲ್ಪೆಯಲ್ಲಿ ಒಬ್ಬ ಹಿಂದೂ ಮಹಿಳೆಯ ಮೇಲಾಗಿರುವ ಈ ಘೋರ ಅನ್ಯಾಯದ ಬಗ್ಗೆ ಉಡುಪಿಯ ಶಾಸಕರು ಈವರೆಗೂ ಒಂದೇ ಒಂದು ಹೇಳಿಕೆ ಕೂಡ ಕೊಟ್ಟಿಲ್ಲ, ಖಂಡಿಸಿಲ್ಲ, ಆ ಸಂತ್ರಸ್ತೆಯನ್ನ ಭೇಟಿ ಮಾಡಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳೇ ಘಟನೆಗೆ ಪ್ರತಿಕ್ರಿಯಿಸಿ ಆಘಾತ ವ್ಯಕ್ತಪಡಿಸಿದ್ದಾರೆ. ಇಂತಹ ಅನಾಗರಿಕ ಕೃತ್ಯವನ್ನ ಸಹಿಸೋದಿಲ್ಲ ಎಂದು ಹೇಳಿದ್ದಾರೆ. ಆದರೆ ಸ್ಥಳೀಯ ಶಾಸಕರು ಮಾತ್ರ ಗಪ್ಚುಪ್. ವಿಧಾನಮಂಡಲದ ಕಲಾಪ ನಡೆಯುತ್ತಿದೆ, ಅಲ್ಲೇ ಈ ಬಗ್ಗೆ ಮಾತಾಡುವ, ಆಕ್ರೋಶ ವ್ಯಕ್ತಪಡಿಸುವ, ಸರ್ಕಾರದಿಂದ ಸಂತ್ರಸ್ತ ಮಹಿಳೆಗೆ ನ್ಯಾಯ ಹಾಗೂ ಪರಿಹಾರ ಕೊಡಿಸುವ ಬಗ್ಗೆ ಆಗ್ರಹಿಸುವ ಸುವರ್ಣ ಅವಕಾಶವನ್ನ ಉಡುಪಿ ಶಾಸಕರು ಕೈಚೆಲ್ಲಿದ್ದಾರೆ. ಅಪರಾಧ ಪ್ರಕರಣಗಳಲ್ಲಿ ಆರೋಪಿಯ ಧರ್ಮ ನೋಡಿಕೊಂಡು ಅದು ಸಾಮಾನ್ಯ ಘಟನೆ ಅಥವಾ ಅದು ಹಿಂದೂ ಮಹಿಳೆಯರ ಮೇಲೆ ಆಗಿರುವ ಘೋರ ಅನ್ಯಾಯ ಎಂದು ತೀರ್ಮಾನಿಸುವ ಈ ಹೀನ ರಾಜಕೀಯಕ್ಕೆ ಕೊನೆಯೇ ಇಲ್ವಾ? ಆರೋಪಿಗಳು ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದವರು ಆಗಿಲ್ಲದಿದ್ದರೆ ಎಷ್ಟು ದೊಡ್ಡ ಅನ್ಯಾಯವೂ ಅನ್ಯಾಯವೇ ಅಲ್ಲ ಎಂದು ನಿರ್ಧರಿಸಿ ನಿರ್ಲಕ್ಷಿಸಿ ಬಿಡುವ ಈ ಜನವಿರೋಧಿ ರಾಜಕೀಯ, ಅದರಿಂದ ಸಿಗುವ ಸ್ಥಾನಮಾನ ಎಲ್ಲ ಬೇಕಾ? ಮೀನು ಕದ್ದ ಆರೋಪದಲ್ಲಿ ವಿಜಯನಗರ ಮೂಲದ ದಲಿತ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಅಮಾನುಷವಾಗಿ ಹಲ್ಲೆ ನಡೆಸಿರುವ ಘಟನೆ ಮಾರ್ಚ್ 18ರಂದು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಮಲ್ಪೆ ಬಂದರಿನಲ್ಲಿ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು 3ರನ್ನ ಬಂಧಿಸಿದ್ದಾರೆ. ಸ್ಥಳೀಯರಾದ ಲಕ್ಷ್ಮಿ, ಶಿಲ್ಪಾ ಮತ್ತು ಸುಂದರ್ ಬಂಧಿತ ಆರೋಪಿಗಳು. ಇನ್ನೋರ್ವ ಶಂಕಿತ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯ ದಲಿತ ಮಹಿಳೆ ಸುಮಾರು 5 ವರ್ಷಗಳಿಂದ ಮಲ್ಪೆ ಬಂದರಿನಲ್ಲಿ ಬೋಟ್ನಲ್ಲಿರುವ ಮೀನನ್ನ ಬುಟ್ಟಿಯಲ್ಲಿ ತುಂಬಿಸಿ ಹೊರುವ ಕೆಲಸ ಮಾಡಿಕೊಂಡಿದ್ದರು. ಇವರು ಮಾರ್ಚ್ 18ರಂದು ಮಲ್ಪೆ ಬಂದರಿನಲ್ಲಿ ಶ್ರೀ ಆರಾಧನಾ ಬೋಟ್ನಿಂದ ಮೀನು ಖಾಲಿ ಮಾಡಿ ಒಂದು ಬುಟ್ಟಿಯಲ್ಲಿ ಸಿಗಡಿ ಮೀನನ್ನ ತಲೆಯ ಮೇಲೆ ಹೊತ್ತುಕೊಂಡು ಪದಾರ್ಥಕ್ಕೆಂದು ಕೊಂಡು ಹೋಗಿದ್ದರು ಎನ್ನಲಾಗಿದೆ. ಇದರಿಂದ ಕೋಪಗೊಂಡ ಬಂದರಿನಲ್ಲಿ ಮೀನು ಮಾರಾಟ ಮಾಡುವ ಲಕ್ಷ್ಮಿ, ಶಿಲ್ಪಾ, ಆರಾಧನಾ ಬೋಟಿನ ಚಂದ್ರ, ಸುಂದರ ಮತ್ತು ಇತರ ಸುಮಾರು ಜನರು ಸೇರಿಕೊಂಡು ಮಹಿಳೆಯನ್ನ ತಡೆದು ನಿಲ್ಲಿಸಿ, ನಮ್ಮ ಊರು ಮಲ್ಪೆಗೆ ಎಲ್ಲಿಂದಲೋ ಬಂದು ನಮ್ಮ ಮೀನು ಕೊಂಡು ಹೋಗ್ತೀಯಾ ಎಂದು ಅವಾಚ್ಯವಾಗಿ ಬೈದರೆನ್ನಲಾಗಿದೆ. ಬಳಿಕ ಅವರೆಲ್ಲ ಸೇರಿ ಮಹಿಳೆಯ ಮೈ ಮೇಲೆ ಕೈ ಹಾಕಿ ಎಳೆದಾಡಿ ಅಲ್ಲಿನ ಮರಕ್ಕೆ ಕಟ್ಟಿ ಹಾಕಿದ್ದಾರೆ. ಲಕ್ಷ್ಮಿ ಮತ್ತು ಸುಂದರ ಮಹಿಳೆಯ ಕೆನ್ನೆಗೆ, ದೇಹಕ್ಕೆ ಹೊಡೆದು ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ಮಹಿಳೆ ನೀಡಿದ ದೂರಿನಂತೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಕಲಂ 189(2), 191(2), 126(2), 127(2), 74, 115(2), 352, 351(2), 190 BNS ಹಾಗೂ 31R, 31S, 32 VA, SC ಮತ್ತು ST ಕಾಯ್ದೆ 1989ರಂತೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಈ ಘಟನೆಗೆ ರಾಜ್ಯದ ಮುಖ್ಯಮಂತ್ರಿಗಳೇ ಪ್ರತಿಕ್ರಿಯಿಸಿದ್ದಾರೆ. ಮಲ್ಪೆಯಲ್ಲಿ ಮೀನು ಕಳ್ಳತನ ಮಾಡಿದ್ದಾರೆಂದು ಆರೋಪಿಸಿ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಅಮಾನುಷವಾಗಿ ಥಳಿಸಿದ ವಿಡಿಯೋ ಕಂಡು ದಿಗ್ಭ್ರಮೆಯಾಗಿದೆ. ಕಾರಣ ಏನೇ ಇರಲಿ, ಒಬ್ಬ ಮಹಿಳೆಯನ್ನ ಈ ರೀತಿ ಕಟ್ಟಿ ಹಾಕಿ ಹಲ್ಲೆ ಮಾಡಿರೋದು ಅಮಾನವೀಯ ಮಾತ್ರವಲ್ಲ, ಗಂಭೀರ ಅಪರಾಧ ಕೂಡ ಆಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಇಂತಹ ಅನಾಗರಿಕ ವರ್ತನೆ ಕರ್ನಾಟಕದಂತಹ ಸುಸಂಸ್ಕೃತ ನಾಡಿಗೆ ತಕ್ಕುದಾದುದಲ್ಲ. ಕಳ್ಳತನ, ಮೋಸ, ವಂಚನೆಯಲ್ಲಿ ತೊಡಗಿರುವವರ ವಿರುದ್ಧ ಕ್ರಮಕ್ಕೆ ನಮ್ಮಲ್ಲಿ ಪೊಲೀಸ್ ಇಲಾಖೆ, ಕಾನೂನು ವ್ಯವಸ್ಥೆ ಎಲ್ಲವೂ ಇದೆ. ದೂರು ದಾಖಲಿಸಿದರೆ ಪೊಲೀಸರು ತನಿಖೆ ನಡೆಸಿ ಕಾನೂನಿನಡಿಯಲ್ಲಿ ಶಿಕ್ಷಿಸಲು ಸಮರ್ಥರಾಗಿರುವಾಗ ಹೀಗೆ ಸಾರ್ವಜನಿಕರು ಕಾನೂನು ಕೈಗೆತ್ತಿಕೊಳ್ಳುವುದನ್ನ ಸರ್ಕಾರ ಸಹಿಸೋದಿಲ್ಲ. ಈ ಘಟನೆಯ ಕುರಿತು ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ. ಆದರೆ ಹಿಂದೂ ಮಹಿಳೆಯೊಬ್ಬರ ಮೇಲೆ ಇಷ್ಟು ದೊಡ್ಡ ಅನ್ಯಾಯವಾಗಿರುವಾಗ ಇಡೀ ರಾಜ್ಯವೇ ಆ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸುತ್ತಿರುವಾಗ ಉಡುಪಿಯ ಶಾಸಕರು ಮಾತ್ರ ಕಾಣೆಯಾಗಿದ್ದಾರೆ. ಉಡುಪಿಯ ಕಾಲೇಜ್ನಲ್ಲಿ ವಿದ್ಯಾರ್ಥಿನಿಯರು ಪರಸ್ಪರ ತಮಾಷೆಗೆ ವಿಡಿಯೋ ಮಾಡಿಕೊಂಡು ಅದನ್ನ ಅಲ್ಲೇ ಡಿಲೀಟ್ ಮಾಡಿ ಪ್ರಕರಣದ ಸುಖಾಂತ್ಯ ಕಂಡಿದ್ದರೂ ಅದನ್ನ ರಾಡಿ ಎಬ್ಬಿಸಿ ಇಡೀ ಉಡುಪಿಯಲ್ಲಿ ಮಾತ್ರವಲ್ಲ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಪ್ರಕ್ಷುಬ್ಧತೆ ಹರಡುವಂತಹ ವಾತಾವರಣ ಸೃಷ್ಟಿಸುವಲ್ಲಿ ಮುಂಚೂಣಿಯಲ್ಲಿದ್ದವರು ಇದೇ ಶಾಸಕರು. ವಿದ್ಯಾರ್ಥಿನಿಯರು ಪರಸ್ಪರ ತಮಾಷೆಗೆ ಮಾಡಿಕೊಂಡ ಪ್ರಕರಣದಲ್ಲಿ ಕೋಮುವಾದಿ ರಾಜಕೀಯ ಮಾಡುವ ಸುವರ್ಣ ಅವಕಾಶವಿದೆ ಎಂದು ಕಂಡುಕೊಂಡು ಅಂತಾರಾಷ್ಟ್ರೀಯ ಸಂಚನ್ನ ಹುಡುಕಿದ ಸಂಶೋಧಕರು ಇವರೇ. ತಲೆಯ ಮೇಲೊಂದು ಬಟ್ಟೆ ಹಾಕಿಕೊಂಡು ಕಾಲೇಜಿಗೆ ಬರುವ ಒಂದು ನಿರ್ದಿಷ್ಟ ಸಮುದಾಯದ ವಿದ್ಯಾರ್ಥಿನಿಯರನ್ನ ವಿರೋಧಿಸಿ ಅವರು ಟೆರರಿಸ್ಟ್ಗಳು ಎಂದು ಕರೆದವರು ಇವರು. ಆದರೆ ನಿಜವಾಗಿ ಮಾತನಾಡಲೇಬೇಕಾದ ಸಂದರ್ಭ ಬಂದಾಗಲೆಲ್ಲ ಕಾಣೆಯಾಗುವ ಖ್ಯಾತಿ ಇವರದ್ದು. ಈ ಹಿಂದೆ ಮಲ್ಪೆಯ ಮೀನುಗಾರರ ಸುವರ್ಣ ತ್ರಿಭುಜ ಬೋಟ್ ನಿಗೂಢವಾಗಿ ನಾಪತ್ತೆಯಾಗಿ ಅದರಲ್ಲಿದ್ದ 7 ಮಂದಿ ಮೀನುಗಾರರು ನಾಪತ್ತೆಯಾದ ಪ್ರಕರಣದಲ್ಲೂ ಕೂಡ ಈ ಸುವರ್ಣರದ್ದು ದಿವ್ಯ ಮೌನ.
ಈಗ ಬಿಜೆಪಿಯಲ್ಲಿರುವ ಪ್ರಮೋದ್ ಮಧ್ವರಾಜ್ ಅವರೇ ಆಗ ಆ ಬೋಟ್ ಮುಳುಗಿ 7 ಮೀನುಗಾರರು ಬಲಿಯಾಗಲು ನೌಕಾದಳದವರೇ ಕಾರಣ ಎಂದು ಹೇಳಿದ್ದರು. ಆದರೆ ಮೀನುಗಾರರ ಸಮುದಾಯದಿಂದಲೇ ಬಂದಿರುವ ಹಾಲಿ ಶಾಸಕರು ಆಗಲೂ ಪ್ರಭಾವಿ ಬಿಜೆಪಿ ನಾಯಕರಾಗಿದ್ದರೂ ಫುಲ್ ಸೈಲೆಂಟ್ ಆಗಿದ್ದರು. ಮುಸ್ಲಿಂ ದ್ವೇಷ ಕಾರುವ ಸುವರ್ಣ ಅವಕಾಶ ಸಿಗುವ ಒಂದೇ ಒಂದು ಕೇಸನ್ನು ಬಿಡದ ಈ ಶಾಸಕರು ತಮ್ಮದೇ ಕ್ಷೇತ್ರದಲ್ಲಿ ಒಬ್ಬ ಹಿಂದೂ ಮಹಿಳೆಯ ಮೇಲೆ ಹೀಗೆ ಅನಾಗರಿಕ ದಾಳಿಯಾದಾಗ ಆ ಬಗ್ಗೆ ಮಾತಾಡೋದೇ ಇಲ್ಲ, ಅದಕ್ಕೂ ತನಗೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸ್ತಾರೆ. ಇದಕ್ಕೆ ಅಲ್ವಾ ನಮ್ಮ ದೇಶದ ಮಹಾನಾಯಕರೊಬ್ಬರು ಮೊದಲೇ ಹೇಳಿರೋದು, ಹಿಪೋಕ್ರಸಿ ಕಿ ಭಿ ಸೀಮಾ ಹೋತಿ ಹೈ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.